ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಇವತ್ತು ಬೆಂಗಳೂರಿಂದ ನಮ್ಮ ಹಸ್ಬೆಂಡ್ ಊರಿಗೆ ಅಂತ ಹೊರಟಿದ್ದೀವಿ. ಸಂಜೆ 5 ಗಂಟೆ ಆಗಿತ್ತು. ಸ್ವಲ್ಪ 5:30 ಮೇಲೆ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ನೆಲಮಂಗಲ ಹೋಗೋದೇ 1 ಅವರ್ ಆಗ್ಬಿಡುತ್ತೆ ಜಾಲಹಳ್ಳಿ ಕ್ರಾಸ್ ಇಂದ. ಹಾಗಾಗಿ ಸ್ವಲ್ಪ ಬೇಗ ಬಿಟ್ವಿ. ಟ್ರಾಫಿಕ್ ಕೂಡ ಇರಲಿಲ್ಲ, ಆರಾಮಾಗಿ ಹೋಗ್ತಾ ಇದೀವಿ. ಊರಿಗೆ ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಕಾರ್ ಪೂಜೆ ಮಾಡಿಸೋದಿತ್ತು. ಹಾಗೆ ನಮ್ಮ ಹಸ್ಬೆಂಡ್ ಹೊಸ ಡ್ಯೂಟಿ ಮಾಡ್ತಿದ್ದಾರೆ. ಅಲ್ಲಿ ಕಂಪ್ನಿ ಕಡೆಯಿಂದ ಕಾರ್ ಕೊಟ್ಟಿದ್ರು, ಹೊಸ ಕಾರು. ಹಾಗಾಗಿ ಪೂಜೆ ಮಾಡಿಸ್ದಂಗೆ ಆಗುತ್ತೆ ಅಂತ ಊರಿಗೆ ಹೋಗ್ತಾ ಇದೀವಿ. ನಾವು ಹೋಗ್ತಾ ಹಂಗೆ ಟೈಮ್ ಕೂಡ ಆಗಿತ್ತು. ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಇಲ್ಲೇ ಅಂದ್ಬಿಟ್ಟು ಅಲ್ಲಿ ಗುಬ್ಬಿಯಿಂದ ಮುಂದೆ ಒಂದು ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ನಮ್ದು ಗ್ರಾಮ ದೇವತೆ ಇದೆ ಮತ್ತೆ ಮನೆ ದೇವರು ಎರಡು ಇದೆ. ಮೊದಲು ಗ್ರಾಮ ದೇವತೆಗೆ ಹೋಗ್ಬಿಟ್ಟು ಸಂಜೆ ಕಾರ್ ಪೂಜೆ ಮಾಡ್ಸೋಣ ಅಂತ. ಊರಲ್ಲಿ ಆಡಿನ ಮರಿಗಳಿದೆ, ಒಂದು 15. ಅದರಲ್ಲಿ ದೊಡ್ಡನೆಲ್ಲ ಆಚೆ ಕಟ್ಟಿದ್ರು. ಇದು ಸ್ವಲ್ಪ ದೊಡ್ಡದು, ಹಾಗೆ ಸ್ವಲ್ಪ ಮರಿಗಳು ಇದೆ. ಅದನ್ನ ಕೊಟ್ಟಿಗೆಲೆ ಕಟ್ಬಿಟ್ಟು ಈ ತರ ಸಪ್ ಕಟ್ತಾರೆ. ನನ್ನ ಮಗಳಿಗೆ ಒಂಥರ ಖುಷಿ ಇದೆ, ನೋಡ್ಕೊಂಡು ನಿಂತಿದ್ಲು ಮರಿಗಳೆಲ್ಲ. ತುಂಬಾ ಸಣ್ಣ ಮರಿನೇ ಈ ತರ ಗೊಪ್ಪೆ ಹಾಕ್ಬಿಟ್ಟು ಅದ್ರ ಮೇಲೆ ಕಲ್ಲಿರ್ತಾರೆ, ಅದ್ರಲ್ಲೇ ಮಲಗಿರುತ್ತೆ. ಆಚೆ ಬಿಟ್ಬಿಟ್ರೆ ನಾಯಿ ಕಟ. ಹಾಗಾಗಿ ಸ್ವಲ್ಪ ದೊಡ್ಡದಾಗೋ ತನಕ ಇದೇ ತರ ಮಾಡ್ತಾರೆ. ನಾವು ಕೂಡ ರೆಡಿಯಾಗಿ ಸುಮ್ಮನೆ ಕೂತಿದ್ವಿ, ವೇಟ್ ಮಾಡ್ತಿದ್ವಿ. ನಮ್ಮ ಮನೆಯವರೆಲ್ಲ ಆಚೆ ಹೋಗಿದ್ರು. ದೇವಸ್ಥಾನ ಕ್ಲೋಸಿಂಗ್ ಟೈಮಿಂಗ್ ಏನಿಲ್ಲ, ಸಂಜೆ ತನಕನೂ ಇರ್ತಾರೆ. ಇದು ಬಂದ್ಬಿಟ್ಟು ಸುತ್ತೂರು ಗ್ರಾಮ ದೇವತೆ ಅಂತಾರಲ್ಲ ಆ ಥರ. ಹಾಗಾಗಿ ತುಂಬ ಜನ ಬರ್ತಾನೆ ಇರ್ತಾರೆ ದೂರದಿಂದ. ಕ್ಲೋಸ್ ಏನಿರಲ್ಲ, ಯಾವಾಗಲೂ ಓಪನ್ ಇರುತ್ತೆ. ದುರ್ಗಾದೇವಿ ದೇವಸ್ಥಾನ ಅಂತ. ನಾವು ಕೂಡ ಹೊರಟ್ವಿ. ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ಹೋದ್ವಿ. ತುಂಬ ಜನ ಎಲ್ಲ ಅಪ್ಪಣೆ ಕೇಳ್ಕೊಂಡು ಕೂತಿದ್ರು. ಇವರೆಲ್ಲ ಒಂದೇ ಊರವರು. ನಾವು ಕೂಡ ಎಲ್ಲ ಪೂಜೆ ಅಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಕೂತಿದ್ದೀವಿ. ಹೋದ್ರೆ 1 ಅವರ್ ತನಕ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಮ್ಮದು ಕೂಡ ಅಪ್ಪಣೆ ಎಲ್ಲ ಕೇಳೋದಿತ್ತು. ನಮ್ಮ ಮನೆಯವರು ಕುಂಕುಮ ಇಡ್ತಿದ್ದಾರೆ, ಅದಕ್ಕೆ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಎಲ್ಲ ಆಗೋ ತನಕನೂ ಕೂಡ. ದುರ್ಗಮ್ಮನ ದೇವಸ್ಥಾನ ಇದು. ಸುತ್ತಮುತ್ತಲ ಊರುಗಳಿಂದ ಎಲ್ಲ ಬರ್ತಾರೆ ದೇವಸ್ಥಾನಕ್ಕೆ. ಹಾಗೆ ತುಂಬಾ ಪವರ್ಫುಲ್ ದೇವರು. ನಾವೇನೇ ಬೇಡ್ಕೊಂಡ್ರು ಕೂಡ ನೆರವೇರುತ್ತೆ. ನಮ್ಗಂತೂ ನೆರವೇರಿದೆ. ತುಂಬಾ ಶಕ್ತಿ ಇರುವಂತಹ ದೇವರು. ತುಂಬಾ ಊರುಗಳಿಂದ ಎಲ್ಲ ಬರ್ತಾರೆ ದೇವರಿಗೆ. ಹಾಗೆ ಇದು ವಾರ ಬಂದ್ಬಿಟ್ಟು ಮಂಗಳವಾರ. ದೇವರಿಗೆ ಹೆಚ್ಚಾಗಿ ಇದಕ್ಕೆ ಕುರಿ ಕೋಳಿ ಕೂಡ ಕೊಡ್ತಾರೆ. ಹಾಗೆ ಮಡ್ಲಕ್ಕಿ ಸೀರೆ ಕೂಡ ಕೊಡ್ತಾರೆ. ಇವಾಗ ನಾವು ನಾನ್ ವೆಜ್ ಏನೋ ತಿನ್ನಲ್ಲ ಅಂದ್ರೆ, ನಾನ್ ವೆಜ್ ತಿಂತಾರಲ್ವಾ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಬಲಿ ಕೊಟ್ಟಾದ್ಮೇಲೆ ಪೂಜೆ ಮಾಡ್ಕೊಂಡು ಹೋಗಿ ಮನೇಲಿ ಅವರು ಅಡುಗೆ ಮಾಡಿಬಿಟ್ಟು ಕಲಸ ಉಡಿಯೋದಕ್ಕೆ ಎಡೆ ಮಾಡಬೇಕಾದ್ರೆ ನಮ್ಮನ್ನು ಕರೀತಾರೆ ಧೂಪ ಹಾಕೋದಕ್ಕೆ. ನಾವು ಹೋಗಿ ಧೂಪ ಹಾಕಿ ಬಂದಮೇಲೆ ಅವರು ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಅಲ್ಲಿಗೆ ನಮ್ಮ ಹರಕೆ ಕೂಡ ತೀರುತ್ತೆ. ತಿನ್ನೋರು ದೇವಸ್ಥಾನ ಹತ್ರನೇ ಬಲಿ ಕೊಟ್ಟು ಅಲ್ಲೇ ಅಡುಗೆ ಮಾಡಿಕೊಂಡು ಪೂಜೆ ಮಾಡಾದ್ಮೇಲೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ಈ ಥರ ತಮ್ಮ ಹರಕೆಗಳನ್ನ ತೀರಿಸ್ತೀವಿ. ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಇಲ್ಲ ಅಂದರೆ ನಮಗೇನು ಡಿಸಿಷನ್ ತೊಗೊಳಕ್ಕೆ ಗೊತ್ತಾಗ್ತಾ ಇಲ್ಲ ಅಂದಾಗ ದೇವ್ರನ್ನಂತೂ ನಾವು ಪ್ರಶ್ನೆ ಮಾಡ್ತೀವಿ, ಅದಕ್ಕೆ ಉತ್ತರನೂ ಕೂಡ ಪಡ್ಕೊತೀವಿ. ನಾವು ಅದೇ ಥರ ಅಪ್ಪಣೆ ಕೇಳೋದಿತ್ತು. ಅಂದರೆ ದೇವಸ್ಥಾನದಲ್ಲಿ ತುಂಬ ಜನ ಕೇಳ್ತಿದ್ರು, ಅಪ್ಪಣೆ ಆಗಿರಲಿಲ್ಲ. 1 ಅವರ್ ವೆಯ್ಟ್ ಮಾಡಿದ್ವಿ. ಅವರು ಯಾಕೋ ಅಪ್ಪಣೆ ಆಗ್ತಿರ್ಲಿಲ್ಲ, ಆದರೂ ಅವ್ರು ಬಿಡ್ತಾ ಇರಲಿಲ್ಲ. ನಮಗೆ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ಕೈ ಪ್ರಸಾದ ಅಂತ ಕೊಡ್ತಾರಲ್ವ, ಆ ಥರ ಕೇಳಿದ್ವಿ. ಅದರಲ್ಲಿ ಬೆಸ ಬಂದರೆ ಆಗುತ್ತೆ ಅಂತ, ಸಮ ಬಂದರೆ ಆಗಲ್ಲ ಅಂತ ನಮ್ಗೆ ಅಲ್ಲೇ ಉತ್ತರ ಸಿಗುತ್ತೆ. ಈ ಕಡೆ ಕಾಣಿಸ್ತಿದೆಯಲ್ಲ ಮರ, ಅಲ್ಲೇ ಬಲಿ ಕೊಡೋದು. ಪೂಜೆನೆಲ್ಲ ನೋಡಿ ಇಲ್ಲಿ ಬಲಿ ಕೊಟ್ಬಿಟ್ಟು ಪೂಜೆ ಈ ಕಡೆನೇ ಬಲಿ ಕೊಡ್ತಾರೆ. ಇಲ್ಲಿ ಈ ತರ ಇದೆ ದೇವಸ್ಥಾನ. ಇದು ಎಂಟ್ರೆನ್ಸ್. ಇದೆಲ್ಲ ದೇವಸ್ಥಾನದ ಜಾಗ. ಆ ಕಡೆ ಎಲ್ಲ ಅಂಗಡಿಗಳೆಲ್ಲ ಇದೆ. ವೆಹಿಕಲ್ ನಿಲ್ಸೋದಕ್ಕಾಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ದೇವಸ್ಥಾನ ಹತ್ರ ತುಂಬಾ ಜಾಗ ಇದೆ. ನಾವು ಕೂಡ ಎಲ್ಲದಕ್ಕೆ ಪೂಜೆ ಮುಗಿಸ್ಕೊಂಡು ಕಾರ್ ಹತ್ರ ಬಂದ್ವಿ. ನಮ್ಮನೆಯವರು ಆಚೆ ಹೋಗಿದ್ದಾಗ 2 ಜ್ಯೂಸ್ ಬಾಟಲಿ ತಗೊಂಡ್ಬಂದಿದ್ರು. ಅದನ್ನ ನೋಡಿದ್ರಲ್ವಾ, ಕಾರ್ ಹತ್ರ ಬಂದಕ್ಕೆ ಅದನ್ನ ತಗೊಂಡಿದ್ದಾರೆ. ಮಕ್ಳಿಗೆ ಹಾಗೆ ಏನಾರು ಕಣ್ಣಿಗೆ ಕಂಡ್ಬಿಟ್ರೆ ಅದನ್ನ ಕುಡಿಯೋ ತನಕ ಸಮಾಧಾನ ಇಲ್ಲ. ಇದು ಬಂದ್ಬಿಟ್ಟು ಎಂಟ್ರೆನ್ಸು. ದೇವಸ್ಥಾನ ಇನ್ನು 1.5 ಕಿಲೋಮೀಟರ್ ಐತೆ ಅಂದಾಗಲೇ ಇದು ಎಂಟ್ರೆನ್ಸ್ ಇದೆ, ಮೇನ್ ರೋಡಲ್ಲೇ. ಇದರಿಂದ ಒಳಗಡೆಗೆ ದೇವಸ್ಥಾನ, ದುರ್ಗಮ್ಮನ ದೇವಸ್ಥಾನ ಅಂದ್ಬಿಟ್ಟು. ಸಂಜೆ ಮನೆ ದೇವರು ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಒಂದು 6:30 ಹಂಗೆ ದೇವಸ್ಥಾನ ಹತ್ರ ಪೂಜೆ ಸ್ಟಾರ್ಟ್ ಆಗುತ್ತೆ. ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸಿದ್ವಿ. ದೇವ್ರ ಮೇಲೆ ಇಟ್ಟಿರ್ತಾರಲ್ವ ಹೂವು, ಅಕ್ಕಿ ಎಲ್ಲ, ಅದನ್ನು ಕೊಟ್ಟರು. ಇವಾಗ ಅದು ಕಾರಿಗೆಲ್ಲ ಹೂವು ಎಲ್ಲ ಮುಡಿಸ್ಬಿಟ್ಟು ನಿಂಬೆಹಣ್ಣು ಇಟ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ಮನೆಯವರು.
ಹಾಗೆ ಪ್ರಸಾದಕ್ಕೆ ನಾವು ಅವಲಕ್ಕಿ, ಸಕ್ಕರೆ, ಬಾಳೆಹಣ್ಣು, ಕಾಯಿ ತುರಿ ಹಾಕ್ಬಿಟ್ಟು ಪ್ರಸಾದ ತರ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆಡಿನೆಲ್ಲ ಮರಿಗಳ ಜೊತೆ ಆಟ ಆಡ್ತಿದ್ದಾರೆ ನನ್ನ ಮಕ್ಕಳು. ಅವರಿಬ್ರೇನೆ ಮಾತಾಡ್ತಾ ಇದ್ರು ಕುತ್ಕೊಂಡು. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಬೆಂಗಳೂರು ಕಡೆಗೆ ತಿರ್ಗಾ ಹೊರಟ್ವಿ. ಹತ್ತತ್ರ ಬೆಂಗಳೂರು ಹತ್ರನೇ ಬಂದಿದೀವಿ. ಊರಲ್ಲಿ ಎಕ್ಸ್ಟ್ರಾ ಕೆಲಸ ಅಂತ ಏನಿರ್ಲಿಲ್ಲ. ಕಾರ್ ಪೂಜೆ ಮಾಡ್ಸೋಣ ಅಂತಾನೆ ಹೋಗಿದ್ವಿ. ದೇವ್ರ ಆಶೀರ್ವಾದ ಇದ್ರೆ ಇನ್ನು ಒಳ್ಳೇದಾಗುತ್ತೆ, ಒಂಥರ ಸಮಾಧಾನ. ಪೂಜೆ ಎಲ್ಲ ಮುಗಿಸಿದ ಒಂಥರ ಖುಷಿ. ಹಾಗೆ ನನ್ನ ಮಕ್ಕಳದು ಭಾಗ್ಯಲಕ್ಷ್ಮಿ ಯೋಜನೆ ಬರುತ್ತಲ್ವಾ, ಅದ್ರದ್ದು ಪಾಸ್ಬುಕ್ ಬಂದಿತ್ತು ಪೋಸ್ಟ್ ಆಫೀಸ್ದು. ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಮೊದಲೆಲ್ಲ ಬಾಂಡ್ ಕೊಡೋರು, ಇವಾಗೆಲ್ಲ ಪಾಸ್ಬುಕ್ಕು 3 ತಿಂಗಳಿಗೆ ಒಂದ್ಸಲಿ 3,000 ರೂಪಾಯಿ ದುಡ್ಡು ಹಾಕ್ತಾರೆ. ಸ್ಟಾರ್ಟಿಂಗಲ್ಲಿ 3,000 ರೂಪಾಯಿ ಹಾಕ್ಬಿಟ್ಟು ಪಾಸ್ ಕೊಡ್ತಾರೆ. ನಾವು ಬೇಕಾದ್ರೆ ಅದಕ್ಕೆ ಮಂತ್ಲಿ 500 ತರ ಪೇ ಮಾಡ್ಕೋಬಹುದು. ಅದಕ್ಕೂ ಕೂಡ ಇಂಟ್ರೆಸ್ಟ್ ರೂಪದಲ್ಲಿ ಬಡ್ಡಿ ತರ ಬರುತ್ತೆ. ಇದೊಂಥರ ಚೆನ್ನಾಗಿದೆ. ಫಸ್ಟ್ ಎಲ್ಲ ಬಾಂಡ್ ಕೊಡೋರು, ಇವಾಗ ಪಾಸ್ಬುಕ್ ಕೊಡ್ತಾರೆ. ಬೆಂಗಳೂರು ಹತ್ರ ಬಂದಾಗ ಒಂಥರ ಏನೋ ಒಂಥರ ಸಮಾಧಾನ. ರೀಚ್ ಆಗಿ ಜಾಲಹಳ್ಳಿ ಕ್ರಾಸಲ್ಲಿ ಊಟ ನಿಲ್ಸಿದ್ವಿ. ಯಾಕಂದ್ರೆ ಟೈಮ್ ಆಗಿತ್ತು ಮನೆಗೆ ಹೋಗಿ ಅಡುಗೆ ಮಾಡೋದೆಲ್ಲ ಸುಮ್ಮನೆ ರಿಸ್ಕ್ ಅಂದ್ಬಿಟ್ಟು. ನಮ್ಮ ಮನೆಯವರು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ, ಹಾಗಾಗಿ ಮೆಟ್ರೋ ಕೆಳಗಡೆ ನಿಲ್ಲಿಸಿ ಹೋಗಿ ಅವರೇ ಪಾರ್ಸಲ್ ತಗೊಬಂದಿದ್ರು. ನನಗೆ ಒಂದು ಪಲಾವು, ನನ್ನ ಮಕ್ಕಳಿಗೆ ಇಡ್ಲಿ ತಗೊಂಬಂದ್ರು. ಈ ಸಲ ನಮ್ಮೂರಲ್ಲಿ ಕೊಬ್ಬರಿ ಮಾಡಿಸ್ಕೊಂಡ್ ಬಂದಿದ್ದೀವಿ. ನಮ್ಮೂರಲ್ಲೇ ಮಿಲ್ಗಳಿದೆ, ಅವ್ರದೇನೆ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಎಣ್ಣೆ ತೆಗ್ದಿಟ್ಟಿರ್ತಾರೆ. ಈ ಲೀಟ್ರ್ ಬಂದ್ಬಿಟ್ಟು 1 kg ಬಂದ್ಬಿಟ್ಟು 250 ರೂಪಾಯಿ. ಹಾಗೆ 15 ಲೀಟ್ರ್ ಆಗೋಷ್ಟು 3 ಕ್ಯಾನ್ ಅಷ್ಟು ತಗೊಬಂದಿದ್ವಿ. ಅಡುಗೆ ಮಾಡೋಕ್ಕೆಲ್ಲ ಒಳ್ಳೇದು, ಹೆಲ್ತಿಗೂ ಕೂಡ ಒಳ್ಳೇದು. ಹಾಗೆ ನನ್ನ ಮಕ್ಳು ಕೂಡ ಇಡ್ಲಿನ ತಿಂತಾ ಇದ್ದಾರೆ. ಅವ್ರಿಗೊಂಥರ ಇಡ್ಲಿ ಇಷ್ಟ ಆಗುತ್ತೆ, ಹಾಗಾಗಿ ಇಡ್ಲಿನೇ ತಗೊಬಂದಿದ್ರು. ಪಲಾವ್ ಸ್ವಲ್ಪ ಲೈಟಾಗಿ ಖಾರ ಇತ್ತು, ಆದ್ರೂ ಚೆನ್ನಾಗಿತ್ತು. ಟೇಸ್ಟ್ ಖಾರ ತಿಂದಾಯ್ತು. ಚೆನ್ನಾಗಿತ್ತು. ಜಾಲಹಳ್ಳಿ ಕ್ರಾಸಲ್ಲಿ ಪರವಾಗಿಲ್ಲ ಊಟ. ಹಾಗೆ ಎಣ್ಣೆ ನೋಡಿ ಈ ಥರ 3 ಕ್ಯಾನ್ ತಗೊಂಬಂದಿದ್ವಿ ಊರಿಂದನೇ. ಅಡುಗೆಗೆಲ್ಲ ತುಂಬಾನೇ ಒಳ್ಳೇದು, ಹೆಲ್ತಿಗೂ ಕೂಡ ಒಳ್ಳೇದು. ಹಾಗಾಗಿ ನಾವೇ ಕೊಬ್ಬರಿ ಕೊಟ್ಟರು ಕೂಡ ಮಿಲ್ ಹಾಕ್ಕೊಡ್ತಾರೆ. ಇಲ್ಲ ಅಂದರೆ ನಾವು ಬರೀ ಎಣ್ಣೆ ಕೂಡ ಪರ್ಚೇಸ್ ಮಾಡ್ಬೋದು, ಪ್ಯೂರ್ ಆಗಿರುತ್ತೆ ಅವರೇನೆ. ಹಾಗೆ ಇದು ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದು ಜಾತ್ರೆ ವಿಡಿಯೋ ಇದು.